ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೆದಿದೆ. ಸದಾ ಸಾಮಾನ್ಯರಿಂದ ಬಹಳ ಸಂದರ್ಭದಲ್ಲಿ ದೂರ ಉಳಿಯುವಂತಹ ಸ್ಯಾಂಡಲ್ವುಡ್ನ ತಾರೆಯರು ಕೂಡ ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ. ಪ್ರಜಾಪ್ರಭುತ್ವದ ಮತೋತ್ಸವದಲ್ಲಿ ಭಾಗಿಯಾಗಿ ಮತ ಹಬ್ಬಕ್ಕೆ ಮೆರಗನ್ನ ತುಂಬಿದ್ದಾರೆ. ಹಾಗಿದ್ರೆ ಮತ ಚಲಾಯಿಸಿದ ಸ್ಯಾಂಡಲ್ವುಡ್ ತಾರೆಯರು ಹೇಳಿದ್ದೇನು ಬನ್ನಿ ನೋಡೋಣ. ಮತೋತ್ಸವ ಇದು ಕನ್ನಡ ಚಿತ್ರರಂಗದ ಮತೋತ್ಸವ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕನ್ನಡ ಚಿತ್ರರಂಗದ ತಾರೆಯರು ಹೊಸ ಮೆರುಗು ತುಂಬಿದ್ರು. ಬೆಳ್ಳಂಬೆಳಿಗ್ಗೆ ಮತಗಟ್ಟೆಗೆ ಆಗಮಿಸಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು. ಡೆವಿಲ್ ಸಿನಿಮಾದ ಚಿತ್ರೀಕರಣ ವೇಳೆ ಕೈಗೆ ಏಟು ಮಾಡಿಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಆಗಮಿಸಿ ಮತ ಚಲಾಯಿಸಿದ್ರು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ರು. ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಕೆಲಸಕ್ಕೆ ಬ್ರೇಕ್ ನೀಡಿ ಮತದಾನ ಮಾಡಿದ್ದಾರೆ. ಬೆಂಗಳೂರು ಹೊಸಕೆರೆ ಹಳ್ಳಿಯ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ರು. ಅಲ್ಲದೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾನ ಮಾಡಬೇಕೆಂದು ಕರೆ ನೀಡಿದ್ರು. ಕಿಚ್ಚ ಸುದೀಪ್ ಬೆಂಗಳೂರಿನ ಪುಟ್ಟೇನಹಳ್ಳಿಯ ಆಕ್ಸ್ಫರ್ಡ್ ಶಾಲೆಯಲ್ಲಿ ಮತದಾನ ಮಾಡಿದ್ರು. ಕುಟುಂಬದ ಜೊತೆ ಆಗಮಿಸಿ ಮತ ಚಲಾಯಿಸಿದ ಕಿಚ್ಚ ಸುದೀಪ್ ಓಟ್ ಹಾಕಲು ಹಿಂದೇಟು ಹಾಕ್ತಿರೋರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸದಸ್ಯರು ಬೆಳಿಗ್ಗೆ ಒಟ್ಟಿಗೆ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ರು. ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ರಾಘಣ್ಣ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಾಗಿ ವೋಟಿಂಗ್ ಬೂತ್ಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದ್ರು. ಕನ್ನಡ ಚಿತ್ರರಂಗದ ಬುದ್ಧಿವಂತ ಉಪೇಂದ್ರ, ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಮೇಶ್ ಅರವಿಂದ್ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು. ಮತ್ತೊಂದೆಡೆ ನಟಿಯರು ಕೂಡ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದ್ರು. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ನಟಿ ಅಮೂಲ್ಯ, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಹಿರಿಯ ಮತದಾರರ ಹುಮ್ಮಸ್ಸು ಕಂಡು ಚಕಿತಗೊಂಡ್ರು. ಇನ್ನು ರಕ್ಷಿತಾ ಪ್ರೇಮ್, ಸಪ್ತಮಿ ಗೌಡ, ರಾಧಿಕಾ ಯಶ್, ತುಪ್ಪದ ಬೆಡಗಿ ರಾಗಿಣಿ ಸೇರಿದಂತೆ ಹಲವು ನಟಿಯರು ಕೂಡ ತಮ್ಮ ಹಕ್ಕು ಚಲಾಯಿಸಿದ್ರು. ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ ಸ್ಟಾರ್ ನಟ ನಟಿಯರು ಲೋಕಸಭಾ ಚುನಾವಣೆಗೆ ಮೆರುಗು ತಂದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.